ಕಾರ್ಯಕಾರಿ ಸಭೆ ಏನೆಲ್ಲ ನಿರ್ಧಾರಗಳು ತಗೊಂಡಿದೆ? ದಲಿತ ಸಂಘರ್ಷ ಸಮಿತಿ ಸಮತಾವಾದ ಬೆಂಗಳೂರು ಜಿಲ್ಲಾ ಸಮಿತಿ ವತಿಯಿಂದ ಈ ದಿವಸ ನಮ್ಮ ಬೆಂಗಳೂರು ಗಾಂಧಿ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಸಮತಾವಾದದ ಬೆಂಗಳೂರು ಜಿಲ್ಲಾ ಸಮಿತಿ ಕಾರ್ಯಕಾರಿಣಿ ಸಭೆಯನ್ನು ಬಹಳ ಯಶಸ್ವಿಯಾಗಿ ಈ ದಿವಸ ನಡೆದಿದೆ. ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ಸಮಿತಿಯ ಮುಖಂಡರಾದಂಥ ಚಲಪತಿರವರು ಮತ್ತು ತಾಲೂಕಾ ಸಮಿತಿ ಮುಖಂಡರುಗಳಾದಂಥ ನಾಗಣ್ಣವರು, ಜನಾರ್ದನ್ ಅವರು, ಭೀಮರಾಜ್ರವರು, ಶಿವರವರು, ನಮ್ಮ ಶ್ರೀನಗರ ನಾಗರಾಜ್ರವರು, ನಮ್ಮ ಬೆಂಗಳೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲೆಯ ಸಂಘಟನಾ ಸಂಚಾಲಕರಾದಂಥ ಕೃಷ್ಣಪ್ಪನವರು ಹಾಗೂ ನಮ್ಮ ಸಮಿತಿಯ ಎಲ್ಲ ಇವತ್ತು ಪದಾಧಿಕಾರಿಗಳು, ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ ಒಂದು ಸಭೆಯಲ್ಲಿ ಒಂದು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ. ಮಾಧ್ಯಮದ ಸ್ನೇಹಿತರೆ, ಇವತ್ತು ಏನು ಜಿಲ್ಲಾ ಸಮಿತಿ ಸಭೆಯಲ್ಲಿ ಅನೇಕ ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ರಾಜ್ಯದಲ್ಲಿ ಸುಮಾರು 50 ವರ್ಷಗಳಿಂದ ಸಣ್ಣ ಸಣ್ಣ ಮನೆಗಳನ್ನು ಮತ್ತು ಹೆಂಚಿನ ಮನೆಗಳನ್ನು, ಗುಡಿಸಲುಗಳನ್ನು ಕಟ್ಕೊಂಡು ಏನು ವಾಸ ಮಾಡ್ತಾ ಇದ್ದಾರೆ ಅಂಥ ಮನೆಗಳಿಗೆ, ಅಂಥ ಕುಟುಂಬಗಳಿಗೆ ನಾವು ಸರ್ಕಾರ ಜೊತೆಗೆ ಸಂಘರ್ಷ ಮಾಡಿ ಹೋರಾಟಗಳನ್ನು ರೂಪಿಸಿ ಸಂಘಟನೆಯಿಂದ ಹಕ್ಕುಪತ್ರಗಳನ್ನು ಕೊಡಿಸಿ ಮತ್ತು ಕ್ರಯಪತ್ರಗಳನ್ನು ಸಹ ಕೊಡಿಸಿ ಅವರಿಗೆ ಖಾತೆಗಳನ್ನು ಸಹ ಆಗಿದೆ. ಆದರೆ ಇದುವರೆಗೂ ಸರ್ಕಾರ ಮನೆಗಳನ್ನು ಕಟ್ಟಿಸುವಂಥ ಕೆಲಸ ಇದುವರೆಗೂ ಮಾಡಿಲ್ಲ. ಇದು ಅತ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತೇನು ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳು ಮತ್ತು ಕ್ರಯಪತ್ರಗಳ ಕುಟುಂಬಗಳಿಗೆ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಏನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಂತ ಒಂದು ಭರವಸೆಗಳನ್ನು ಕೊಟ್ಟಿರ್ತಕ್ಕಂಥವರು ಇದುವರೆಗೂ ಭರವಸೆಗಳಾಗೇ ಉಳಿದಿದ್ದಾವೆ. ಕೊಳಗೇರಿಗಳಾಗೇ ಉಳಿದಿದ್ದಾವೆ. ಇವರು ವರ್ಷಕ್ಕೆ 2 ವರ್ಷಕ್ಕೆ ಸರ್ಕಾರಗಳನ್ನು ಬದಲಾವಣೆ ಮಾಡಿಕೊಂಡು ಇವರು ಈ ಬದಲಾವಣೆ ಇದರಲ್ಲಿ ತಲ್ಲೀನರಾಗಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇದು ನಾವಿವತ್ತು ಏನು ಸಿದ್ದರಾಮಯ್ಯ ಅವರ ಸರ್ಕಾರ 3 ವರ್ಷ ಇತ್ತು. 3 ವರ್ಷದಲ್ಲಿ ಇದುವರೆಗೂ ಯಾವುದೇ ಮನೆಗಳನ್ನು ನಿರ್ಮಾಣ ಮಾಡಿಲ್ಲ. ಈಗ ಜೊತೆಗೆ ಹೊಸದಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಆದರೂ 2 ವರ್ಷ ಇದೆ ಇವ್ರದ್ದು. ಈ 2 ವರ್ಷಗಳಲ್ಲಾದರೂ ಏನು ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳ ಕುಟುಂಬಗಳಿಗೆ ಕೂಡಲೇ ಸರ್ಕಾರದ ವತಿಯಿಂದ ಮನೆಗಳನ್ನು ಕಟ್ಟಿಸೋಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಂತ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಏನು 2,000 ರೂಪಾಯಿ ಮಹಿಳೆಯರಿಗೆ ಮಾಶಾಸನ ಕೊಡ್ತಾ ಇರ್ತಕ್ಕಂಥ ಸಂಪೂರ್ಣವಾಗಿ ಈಗ ಸ್ಥಗಿತಗೊಂಡಿದೆ. ಇದು ಮತ್ತೆ ಅದನ್ನು ಮರುಪರಿಶೀಲನೆ ಮಾಡಬೇಕಂತ ಹೇಳಿ ನೀವು ಹೇಳ್ತಾ ಇದ್ದೀರಿ. ಯಾವುದಿದು ಇದು ಅರ್ಥ ಆಗ್ತಾ ಇಲ್ಲ. ಇದು ಒಂದು ಕಡೆ ಫ್ರೀ ಗ್ಯಾರಂಟಿ ಅಂತ ಕೊಟ್ಟು ಒಂದು ಕಡೆ ಮತ್ತೆ ಮರುಪರಿಶೀಲನೆ. ಇಟ್ ಈಸ್ ನಾಟ್ ಗುಡ್ ಇದು. ಆಮೇಲೆ SCP TSP ದುಡ್ಡು ಸುಮಾರು 14,200 ಕೋಟಿ ರೂಪಾಯಿ ದುಡ್ಡನ್ನು ಅನ್ಯ ಯೋಜನೆಗಳಿಗೆ ಬಳಸಿದ್ದೀರಿ. ನೀವು ಕಾಯ್ದೆ ಮಾಡೋದು ನೀವೇ, ದುಡ್ಡು ತಗೊಳ್ಳೋದು ನೀವೇ. ಯಾರು SCP TSPನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕಾಯ್ದೆಯನ್ನು ಮಾಡಿದ್ದೀರಿ, ರೂಲ್ಸ್ ಫ್ರೇಮ್ ಮಾಡಿಲ್ಲ. ಇವತ್ತು ಯಾರ ಮೇಲೆ ನೀವು ಕೇಸನ್ನು ಮಾಡ್ತೀರಿ? ಇವತ್ತು ಏನು ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗಿದೆ ಅಂತ ಇವತ್ತು ಸುದ್ದಿಯಲ್ಲಿದೆ, ಚಾಲ್ತಿಯಲ್ಲಿದೆ. ನೀವು ಅಂಥವ್ರನ್ನ ಮಂತ್ರಿಗಳನ್ನು ಮಾಡ್ಕೊಂಡಿದ್ದೀರಿ. ಅವ್ರನ್ನ ನಾಗೇಂದ್ರ ಅವರು ಏನು ಸಂಪುಟಕ್ಕೆ ಸೇರಿಸ್ಕೊಳ್ತಾ ಇದ್ರೆ ಏನು ರಾಜ್ಯ ಏನು ಮುಗೋಗ್ತಾ ಇತ್ತು. ಎದುರಾಕ್ರಿ ಅವ್ರ ಮೇಲೆ ಆರೋಪಗಳಿದ್ದಾಗ ಇನ್ನೊಬ್ರಿಗೆ ಅವಕಾಶ ಕೊಡಿ. ಇನ್ನೊಬ್ರಿಗೆ ಅವಕಾಶ, ಯಾರ ನಿಷ್ಠಾವಂತರಿಗೆ, ಪ್ರಾಮಾಣಿಕರಿಗೆ ಅವಕಾಶವನ್ನು ಕೊಟ್ಟು ಕೆಲಸ ಮಾಡಿಸಿ ಸ್ವಾಮಿ. ಇದು ಅತ್ಯಂತ ಖಂಡನೀಯ. ಇದು ದಲಿತ ಅನ್ನೋ ಕಾರಣ ಬರೋದಿಲ್ಲ. ಅಲ್ಲಿ ಯಾವುದೇ ಜನಾಂಗದ ಮಂತ್ರಿ ಆ ಕೆಲಸ ಮಾಡಿದ್ರು ಅವ್ರಿಗೆ ಅನ್ವಯಿಸೋದು. ಇದು ಇವ್ರು ಯಾಕೆ ಪ್ರತ್ಯೇಕವಾಗಿ ಇವರು ದಲಿತ ಅಂತ ಅನ್ನೋದಕ್ಕೆ ಮಾತ್ರ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳೋದು ಇದು ತಪ್ಪು. ಇದು ಹೇಳಲೇಬಾರ್ದು. ಅವ್ರು ಯಾಕೆ ಇದನ್ನ ದಲಿತ ಅನ್ನೋದನ್ನ ಎಲ್ಲರನ್ನೂ ಜೊತೆಗೆ ಹೇಳ್ಕೊಳ್ತಾ ಇದ್ದಾರೆ. ಯಾಕೆ ಜಾತಿನ ಯಾಕೆ ಹೇಳ್ಕೊಳ್ತೀರಿ ನೀವು? ಜಾತಿನೆಲ್ಲ ಹೇಳ್ದು ಅವ್ರನ್ನೆಲ್ಲ ಯಾಕೆ ನೀವು ಉದ್ರೇಕ ಮಾಡ್ತಾ ಇದ್ದೀರಿ? ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ. ಇದು ಅತ್ಯಂತ ಖಂಡನೀಯ.